ಅತಿ ಆಸೆ ಗತಿಕೇಡು. ಒಂದು ಊರಲ್ಲಿ ರಾಮಪ್ಪ ಎಂಬ ಬಡ ರೈತನು ವಾಸಿಸುತ್ತಿದ್ದ. ಅವನಿಗೆ ತಿನ್ನಲು ಸಾಕಷ್ಟು ಹಣ ಇದ್ದರೂ ಹೆಚ್ಚು ಹಣ ಗಳಿಸುವ ಆಸೆ ತಲೆಕೆತ್ತಿತ್ತು. ಒಂದು ದಿನ ಅವನ ಹೊಲದಲ್ಲಿ ಒಂದು ಬಂಗಾರದ ಮೊಟ್ಟೆ ಇಡುವ ಬಾತುಕೋಳಿ ಸಿಕ್ಕಿತು. ಪ್ರತಿದಿನ ಅದು ಒಂದು ಬಂಗಾರದ ಮೊಟ್ಟೆ ಇಡುತ್ತಿತ್ತು. ಮೊದಲ ದಿನದಿಂದಲೇ ರಾಮಪ್ಪ ಖುಷಿಪಟ್ಟು ಆ ಮೊಟ್ಟೆಯನ್ನು ಮಾರಾಟ ಮಾಡಿ ಹಣ ಸಂಗ್ರಹಿಸುತ್ತಿದ್ದ. ಆದರೆ ದಿನಕ್ಕೆ ಒಂದೇ ಮೊಟ್ಟೆ ಸಿಗುವುದು ಅವನಿಗೆ ಸಾಲಲಿಲ್ಲ. ಅವನು ಯೋಚಿಸಿದ, ಈ ಬಾತುಕೋಳಿಯ ಹೊಟ್ಟೆಯಲ್ಲಿ ಎಷ್ಟು ಬಂಗಾರದ ಮೊಟ್ಟೆಗಳಿರಬಹುದು? ಎಲ್ಲವನ್ನು ಒಂದೇ ದಿನ ತೆಗೆದುಕೊಂಡು ಬಿಟ್ಟರೆ ನಾನು ತಕ್ಷಣ ಶ್ರೀಮಂತನಾಗಿ ಬಿಡುತ್ತೇನೆ. ಅವನ ಆಸೆ ತಲೆ ಮೇಲೆ ಏರಿ ಒಂದು ದಿನ ಆ ಬಾತುಕೋಳಿಯನ್ನು ಕೊಂದು ಹೊಟ್ಟೆ ಕತ್ತರಿಸಿದ. ಆದರೆ ಒಳಗೆ ಏನೂ ಇರಲಿಲ್ಲ. ಹೀಗೆ ಅವನಿಗೆ ಸಿಗುತ್ತಿದ್ದ ಒಂದು ಬಂಗಾರದ ಮೊಟ್ಟೆಯು ಕಳೆದು ಹೋಯಿತು. ಈ ಕಥೆಯ ನೀತಿ, ಅತಿಯಾದ ಆಸೆ ಕೊನೆಗೆ ನಾಶಕ್ಕೆ ಕಾರಣವಾಗುತ್ತದೆ. ಅತಿ ಆಸೆ ಗತಿಕೇಡು.